ಇನ್ನೊಂದ್ಸತಿ ಯಾಕಂದ್ರೆ ಪಾಪು ಹೇಳ್ಬಿಡು ಅವನಿದ್ದು. ಎಕ್ಸಾಮ್ ಚೆನ್ನಾಗಿ ಬರಿ. ಆಲ್ ದ ಬೆಸ್ಟ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋದ್ಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವನಿಗೆ ಅಂತ ಐಸ್ ಕ್ರೀಮ್ ಮಾಡಿಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಇದು ಗೋಡಂಬಿ ಮತ್ತು ಡೇಟ್ಸ್ನ ನೆನೆಸಿಟ್ಟಿದ್ದೀನಿ. ಈಗ ತೆಂಗಿನಕಾಯಿ ಇತ್ತು, ಎಳ್ನೀರು ತಂದಿದ್ರು, ಅದು ಸ್ವಲ್ಪ ಕಾಯಿ ಆಗಿಬಿಟ್ಟಿತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಸೌಂಡು ಮನೆ ಕಟ್ತಾ ಇರೋದು ಇಲ್ಲಿ ತುಂಬ ಸೌಂಡು. ಐಸ್ ಕ್ರೀಮ್ ಮಾಡಿಕೊಂಡು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ. ಎಳ್ನೀರು ಚಚ್ಚಿದ್ವಾ, ಅದು ಸ್ವಲ್ಪ ಕಾಯಿ ಬಲ್ತ್ಬಿಟ್ಟಿತ್ತು. ಅದನ್ನು ಹಂಗೆ ತಿನ್ನೋಕ್ಕೆ ಅನೀಶ್ಗೆ ಇಷ್ಟ ಆಗಲಿಲ್ಲ. ತುಂಬ ಎಳೆಯದು ಗಂಜಿ ಥರ ಇದ್ದರೆ ತಿಂತಾನೆ. ಸೊ ಏನು ಮಾಡೋದು, ಇನ್ನು ಬೇಸಿಗೆ ಬೇರೆ ಅಲ್ವಾ, ಸ್ಕೂಲಿಂದ ಬಂದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಆಚೆನೂ ಸ್ವಲ್ಪ ನಾನು ತಿಂಡಿ ಕಡಿಮೆ ಕೊಡಿಸೋದು. ತಿಂತಾನೆ, ಅಷ್ಟು ನನ್ನ ಸ್ಟ್ರಿಕ್ಟ್ ಅಷ್ಟೇ. ಅವ್ರ ಅಪ್ಪನ ಹತ್ರ ತೆಗೆಸ್ಕೊಂಡು ತಿಂದ್ಬಿಡ್ತಾನೆ. ಸರಿ ಮನೆಯಲ್ಲೇ ಮಾಡೋಣ ಅಂತ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಅದು ಎಲ್ಲ ತಕ್ಕೊಂಡಿದ್ದೀನಿ. ಎಳ್ನೀರ್ದು ಕಾಯಿ ಬಲ್ತಿರೋದು, ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪುಡಿ ಬೇಕಂದ್ರೆ ಸೇರಿಸ್ಕೊಬೋದು, ಅಥವಾ ಶುಗರ್ ಹಾಕೊಬೋದು. ನಾನು ಶುಗರ್ ಯೂಸ್ ಮಾಡ್ದಲೇ ಇರೋದ್ರಿಂದ ಶುಗರ್ ಹಾಕಿಲ್ಲ. ಸ್ವಲ್ಪ ಸ್ವೀಟ್ನೆಸ್ಗೆ ಅಂತ ಡೇಟ್ಸ್ ಮತ್ತು ಅದ್ರ ಕ್ರೀಮಿನೆಸ್ ಬರಬೇಕಂತ ಗೋಡಂಬಿ ಮತ್ತು ಒಂದು ಬಾಳೆಹಣ್ಣ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಪಚ್ಚ ಬಾಳೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸಿಯಲ್ಲಿ ಫುಲ್ಲು ನುಣ್ಣಗೆ ರುಬ್ಕೊಬೇಕು. ತುಂಬ ಕ್ರೀಮಿ ಥರ ಬರಬೇಕು ನೋಡಿ. ಈ ಥರ ಕ್ರೀಮ್ ಥರ ಬಂದರೆ ಅದು ಆಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಬೇಕಂದರೆ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ನೋಡಿದೆ, ಕರೆಕ್ಟ್ ಇದೆ ಅನಿಸ್ತು. ಬಟ್ ಅದು ಸ್ವಲ್ಪ ಕೋಲ್ಡ್ ಇದ್ದಾಗ, ಕೋಲ್ಡ್ ಆದಮೇಲೆ ಸ್ವೀಟ್ನೆಸ್ ಕಡಿಮೆ ಅನಿಸ್ತು. ನಿಮ್ಗೆ ಎಷ್ಟು ಬೇಕು ಅಷ್ಟು ಈ ಟೈಮಲ್ಲಿ ಸೇರಿಸ್ಕೊಂಡು ಫೈನ್ ಮತ್ತು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನೊಂದು ಸ್ವಲ್ಪ ತೆಂಗಿನಕಾಯಿನ ಎತ್ತಿಟ್ಟಿದ್ದೆ ಅಲ್ವಾ, ಎಳ್ನೀರ್ದು ಗಂಜಿ, ದೋಸೆ ಅಂತ ಅಂತೀವಿ ನಾವು ಇದನ್ನು ನಮ್ಮ ಸೈಡು. ನೀವೇನಂತೀರ ಅಂತ ಗೊತ್ತಿಲ್ಲ, ಏನಂತೀರ ಅಂತ ಕಮೆಂಟ್ ಮಾಡಿ ಹೇಳಿ. ದೋಸೆನ ಕಟ್ ಮಾಡಿಬಿಟ್ಟು ಸಣ್ಣಗೆ, ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಇದು ಮಾಡಿಬಿಟ್ಟು ಫ್ರೀಸ್ ಮಾಡೋದು ಅಷ್ಟೇ. ಇದು ರೆಡಿ ಆಗಿಬಿಡುತ್ತೆ ಐಸ್ ಕ್ರೀಮು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಬೇಕಂದರೆ ನೀವು ಶುಗರ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಶುಗರ್ ಅವಾಯ್ಡ್ ಮಾಡೋದ್ರಿಂದ ಹಾಕಿಲ್ಲ ಅಷ್ಟೇ. ನೆಕ್ಸ್ಟ್ ಇನ್ನು ಬೆಣ್ಣೆನ ಎತ್ತಿಟ್ಟಿದ್ದೆ, ಅಂದರೆ ಬೆಣ್ಣೆ ಅಂತೀನಿ, ಸಾರಿ, ಕೆನೆ ಎತ್ತಿಟ್ಟಿದ್ದೆ. ಹಾಲು ಕಾಯಿಸಿದ್ದಾಗೆಲ್ಲನೂ ಅದು ಕಡದೇ ಇರಲಿಲ್ಲ, ಬೆಣ್ಣೆ ತಕ್ಕೊಂಡಿರಲಿಲ್ಲ. ಸರಿ ಇವತ್ತು ಬೆಣ್ಣೆ ತಗೊಳ್ಳೋಣ, ಹೆಂಗೋ ಹಬ್ಬ ಬಂತು, ಮನೇಲೂ ತುಪ್ಪ ಖಾಲಿಯಾಗಿತ್ತು. ಅನೀಶಿಗೋಸ್ಕರ ಬೇಕಲ್ವ, ಪಾಪುಂಗೇನು ಇದು ಹಾಕಲ್ಲ ಮನೆದು ಅಂದ್ಬಿಟ್ಟು ಅದನ್ನು ತಕ್ಕೊತಾ ಇದ್ದೀನಿ ಕುತ್ಕೊಂಡು. ಹಬ್ಬದ ಕೆಲಸಗಳ ಜೊತೆನೇ ಇದನ್ನು ಮಾಡ್ಕೊತಾ ಇರೋದು. ನಾನು ನೀಟಾಗೆ ಕೈಯಲ್ಲೇ ಕಟ್ಕೊಳ್ಳೋದು ನನಗೆ ಈಸಿ. ಇದನ್ನು ನಮ್ಮ ಸೈಡ್ ಮಂತ್ ಅಂತ ಕರಿತೀವಿ, ಮಜ್ಜಿಗೆ ಕಡಿಯೋದಕ್ಕೆ. ನೀವೇನಂತೀರ ಅಂತ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಇದ್ದಾಗ ಕಡಿದ್ರೆ ಇನ್ನೂ ಈಸಿಯಾಗಿ ಬಂದ್ಬಿಡುತ್ತೆ. ನಾನು ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಅದು ಸ್ವಲ್ಪ ಕಷ್ಟ ಆಯಿತು. ಅಂದರೆ 2 ಸತಿ ಕಡ್ಕೊಂಡೆ. ನೀವೇನಂತೀರ ಇದನ್ನು ಮಜ್ಜಿಗೆ ಕಡಿಯೋದಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ. ನಾವು ಮಂತ್ ಅಂತ ಕರಿತೀವಿ. ಮಿಕ್ಸಿಗೆ ಫಸ್ಟ್ ಹಾಕೊತಾ ಇದ್ದೆ. ಮಿಕ್ಸಿಗಿಂತ ನನಗೆ ಇದೇ ಬೆಸ್ಟ್ ಅನ್ನಿಸ್ತು. ಮಿಕ್ಸಿ ಬಟ್ಲು ಅದೆಲ್ಲ ಜಿಡ್ಡು ತೊಳೆಯೋದಕ್ಕೆ ಕಷ್ಟನೇ, ಅದಕ್ಕಿಂತ ಇದು ಈಸಿ. ಒಂದು 5 ನಿಮಿಷ ಕುತ್ಕೊಂಡು ಹಿಂಗೆ ಕಡಿದ್ಬಿಟ್ರೆ ಆರಾಮಾಗಿ ಬೆಣ್ಣೆ ನೀಟಾಗಿ ಸಿಗುತ್ತೆ ಕೈಗೆ. ಒಂದು ವಿಜಿಲ್ ಕೂಗಿಸ್ಬೇಕಾ? ಹಬ್ಬದ ದಿನ ಇನ್ನು ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅದನ್ನು ಬರೆದಿಟ್ಕೊಂಡ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಒಂದು ಬುಕ್ಕಲ್ಲಿ ಬರೆದಿಟ್ಕೊತಾ ಇದ್ದೀನಿ. ನನಗೆ ಗೊತ್ತಿರುತ್ತೆ, ಆದರೂ ನಮ್ಮ ಅಮ್ಮನ ಕೇಳ್ಬಿಟ್ಟು ಮಾಡಿದ್ರೇ ನನಗೆ ಅವತ್ತಿನ ದಿನ ಸಮಾಧಾನ ಆಗೋದು. ನೀವು ಯಾರಾದರೂ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಏನಿಲ್ಲ, ಬಾ ಇಲ್ಲಿ. ಏನು ಹೇಳ್ದೆ ಹೇಳು. ಇರಿಗೆ 1 ನಿಮಿಷ. ನಮ್ಮ ಮನೀಶ್ ಏನೋ ಹೇಳ್ದ, ನನಗೆ ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಾ, ಅದೇನು ಹೇಳ್ದೆ, ಇರು ನಿಮಿಷ. ಹೇಳ್ದೆ ಹೇಳು. ಬೈಲಿ ನೋಡ್ತೀನಿ. ಯಾಕೆ ನಾನು ಏನು ಸೀರಿಯಸ್ ಆಗಿ ಆಚೆ ಪಾಪುನ ಆಟಾಡಿಸ್ಬೇಕಾದ್ರೆ ಪಾರ್ಕಿಂಗಲ್ಲಿ ಬಿದ್ದುಬಿಟ್ಟ. ಅದಕ್ಕೇನೋ ನೋವು ಅಂತಾನೇನೋ ಅಂತ ಸೀರಿಯಸ್ಸಾಗಿ ಚೆಕ್ ಮಾಡ್ತಾ ಇದ್ದೀನಿ. ರಕ್ತ ಬಂದ್ಬಿಡ್ತೀನೋ ಪಾಪ ಅಂತ. ಇವನ್ ಕಾಮಿಡಿಗೆ ಅಯ್ಯೋ ದೇವ್ರೆ. ನೀರು ಹಾಕಂತಿದ್ದ ತಲೆಗೆ. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇದೆಲ್ಲ? ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಚೆಕ್ ಮಾಡ್ಕೊಳ್ಳೋಣ ಅಂತ
ಏನೋ ಕಲ್ತ್ಕೊಂತಿದ್ದ, ಅದು ಸಡನ್ ಆಗಿ ಮೈಂಡಿಗೆ ಬಂದ್ಬಿಡ್ತು. ನೋಡಿದ್ದ ಎಲ್ಲಾದ್ರೂ ಅಥವಾ ನಿನಗೆ ಸಡನ್ ಆಗಿ ಮೈಂಡಿಗೆ ಬಂದ್ಬಿಡ್ತು ಹಿಂಗ್ ಮಾಡೋದ ಅಂತ. ಅದಕ್ಕೆ ಹಿಂಗೆ ಮಾಡೋದ ಅಂತ ಸಡನ್ನಾಗಿ ಮೈಂಡಿಗೆ ಬಂತು. ಟೇಬಲ್ಸ್ ಓದು ಅಂತ ಕುಂಡಿಸಿದ್ರೆ ಗೌಡ್ರಿಗೆ ಏನೇನೋ ಮೈಂಡಿಗೆ ಬರ್ತೈತೆ ಅಲ್ಲ. ಯಾಕೋ ಟೇಬಲ್ಸ್ ಮೈಂಡ್ಗೆ ಹೋಯ್ತಾ ಇಲ್ವಲ್ಲ. ಬೇರೆ ಥಿಂಕ್ ಮಾಡೋಣ ಅಂತ ಟೇಬಲ್ಸ್ ಬಿಟ್ರಿ, ಫಸ್ಟು ಅದು ಇದೇ ನಂಗೆ ಬಂದಿತ್ತು. ತಲೆಗೆ ಬಂತು. ತಲೆ ಏನಾದರೂ ಪಜ್ಜ. ಅಯ್ಯೋ ನಾನು ಎಷ್ಟು ಸೀರಿಯಸ್ ಆಗಿ ಹುಡುಕ್ತಿದ್ದೀನಿ ಗೊತ್ತಾ, ತಲೆಲೇನೋ ಆಗ್ಬಿಟ್ಟೈತೆ ಪಾಪಚ್ಚಿ ಅಂತ. ನಿಜ ಅಯ್ಯೋ ನೋಡಿದ್ರೆ ಅಯ್ಯೋ ನೆನ್ಸ್ಕೊಂಡು ಹೋಗೋ ಬರ್ತೈತೆ ನನಗೆ. ಕತೆ ಮಕ್ಕಳ ಕತೆ ಹೆಂಗ್ ಗೊತ್ತಾ, ನಾನು ಥಿಂಕ್ ಮಾಡಿದ್ದು ಸ್ನಾನ ಮಾಡ್ಬೇಕಾರೆ ನೀರು ಎಸ್ಕೊಂಡ್ಬೇಕಾರೆ ನೀನ್ ಬರ್ತೀಯ ಏನ್ ಮಾಡ್ತಿದ್ಯೋ ಅನೀಶ್ ಅಂತ ಕೇಳ್ತೀಯ. ಓದಿದ ತಲೆ ಹೋಯ್ತಿಲ್ಲ, ಅದಕ್ಕೆ ಪಂಚರ್ ಆಗೈತೆ ಚೆಕ್ ಮಾಡ್ಕೊಂತೀನಿ ಅಂತ ಹೇಳೋಣ ಅಂದ್ಕೊಂಡೆ. ರೂಮಿಗೆ ಬಾ ಅಂತ ಕರೀತಾ ಇದ್ದ. ನನ್ನ ಕೆಲಸ ಐತೆ, ನಾನೇನು ಬರಲ್ಲ ಹೇಳಿಲ್ಲೆ ಅಂತ ಗದ್ರದೆ. ಸರಿ ಆಯಿತು, ತಲೆಯಲ್ಲಿ ಏನಾದರೂ ಆಗೈತೆ ಚೆಕ್ ಮಾಡು ಅಂದ. ನಾನು ಅಯ್ಯೋ ಪಾರ್ಕಿಂಗಲ್ಲಿ ಬಿದ್ದುಬಿಟ್ನಲ್ಲ, ಏನೋ ರಕ್ತ ಬಂದ್ಬಿಡ್ತೀನೋ ಅಂತ ಹುಡ್ಕಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ. ಹಿಂಗೆ ಡೈಲಿ ಒಂದೊಂದು ಏನಾದರೂ ಇರುತ್ತೆ ನಮ್ಮ ಮನುಷ್ಯಂದು ಕಾಮಿಡಿ. ನನಗೆ ಸೀರಿಯಸ್ಸಾಗಿ ಬೈಯೋಕ್ಕೆ ಅಂತ ಹೋಗ್ತೀನಿ, ಅವ್ನ ಕಾಮಿಡಿಗೆ ಫುಲ್ಲು ನಗು ಬಂದುಬಿಡುತ್ತೆ. ಅಷ್ಟು ನಂಗೆ ಸೀರಿಯಸ್ಸಾಗಿ ಇರೋಕ್ಕೆ ಬಿಡಲ್ಲ, ಫುಲ್ ನಗಿಸ್ಬಿಡ್ತಾನೆ. ಹಂಗೆ ಜೋಕ್ ಚೆನ್ನಾಗಿತ್ತು, ಅದೇ ಟೈಮಲ್ಲಿ ನಡೀತಲ್ಲ ಅಂತ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಐಸ್ ಕ್ರೀಮ್ ರೆಡಿ ಆಗಿತ್ತು, ಅಷ್ಟರಲ್ಲಿ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ ಬಟ್ಲಿಗೆ. ಅವನಿಗೆ ಟೇಸ್ಟ್ ಹೇಗಿತ್ತು ಅಂತ ಕೇಳ್ತೀನಿ. ಐಸ್ ಕ್ರೀಮ್ ನಿಂಗೋಸ್ಕರ. ತೆಂಗಿನಕಾಯಿ ಎಳ್ನೀರ್ದು ತಿನ್ನು. ಹೆಂಗೈತೆ ಐಸ್ ಕ್ರೀಮ್ ಮಾಡಿದೆ? ಐಸ್ ಕ್ರೀಮ್ ಹೆಂಗೋ ಮಾಡಿದೆ, ಚೆನ್ನಾಗೈತಾ ಇಲ್ವೋ ಅಷ್ಟು ಹೇಳು ನೀನು. ಇಷ್ಟ ಆಯ್ತಾ ನಿಂಗೆ? ನೀಟಾಗಿ ಎಕ್ಸ್ಪ್ರೆಷನ್ ಕೊಡು ಒಂಚೂರು. ಚೆನ್ನಾಗೈತೆ, ವಾ ಮಮ್ಮಿ ಸೂಪರ್ ಅಂತ. ಅಂದರೆ ನಿಂಗೋಸ್ಕರ ಅಷ್ಟು ಕಷ್ಟಪಟ್ಟು ಮಾಡಿರ್ತೀನಿ, ನೀನೇನು ಅಂದ್ಬಿಟ್ರೆ. ಹೆಂಗೈತೆ? ಚೆನ್ನಾಗೈತೆ, ನೀಟಾಗಿ ಖುಷಿಯಾಗಿ ಹೇಳು. ನಿಂಗೋಸ್ಕರ ಮಾಡಿದ್ದೀನಿ ನಾನು. ಹೆಂಗೈತೆ? ಹೆಂಗಿದ್ರು ಹೇಳು. ಇಷ್ಟ ಆಯ್ತಾ? ಚೂರು ತಿಂದು ನೋಡ್ತೀನಿ ರೀ ಹೆಂಗೈತೆ ಅಂತ ನಾನು. ಚೆನ್ನಾಗೈತೆ. ಸ್ವೀಟ್ ಹಂಗೂ ಸ್ವಲ್ಪ ಕಡಿಮೆ ಆಗೈತೆ. ಲಾಸ್ಟ್ ಟೈಮ್ ಮಾಡಿದಾಗ ಸ್ಟ್ರಾಬೆರಿದು ಸ್ವೀಟ್ ಕಡಿಮೆ ಇತ್ತಲ್ಲ. ಅದು ಬನಾನಾ ಮ್ಯಾಂಗೋದೇನೋ ಮಾಡಿದ್ದಲ್ಲ, ಲಸ್ಸಿ ಎಲ್ಲ ಇನ್ನೊಂದು ಅಮ್ಮನ ಮನೆಗೆ ತಗೊಂಡು ಅದು ಸ್ವೀಟ್ ಆಗಿತ್ತು. ಅದು ಲಸ್ಸಿ ಮಾಡಿದ್ದಲ್ಲ ಅದೊಂದು ತಿಂತಾರನೇ ಇರೋಣ ಅನಿಸ್ತಿ. ತಗೋ ತಿನ್ಕೊ. ನಾನೇ ತಿನ್ಬಿಡ್ತೀನಿ ಆಮೇಲೆ. ಇನ್ನು ದ್ರಾಕ್ಷಿ ತಂದಿದ್ರಲ್ವ ಮನೆಗೆ, ಅದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ರೆ ಅವ್ನು ತಿನ್ನುವಾಗ ಎತ್ಕೊಂಡು ತಿಂತಾನೆ. ಮತ್ತು ಇಲ್ಲಾಂದರೆ ಹಾಗೆ ತೊಗೊಂಡು ತಿಂತಾನೆ, ತೊಳೆದಿರಲ್ಲ. ಅದು ಇದಕ್ಕೆ ಕೆಮಿಕಲ್ಸ್ ಜಾಸ್ತಿ ಹಾಕೋದ್ರಿಂದ ಇದನ್ನು ವಿನಿಗರು ಮತ್ತು ಸೋಡಾ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. 1 hour ಬಿಡಬೇಕು, ಆಮೇಲೆ ತೊಳೆದ್ಬಿಟ್ಟು ತಿನ್ಕೊಬೋದು. ಒಂದು ಸತಿ ತೊಳೆದ್ಬಿಟ್ಟು ತಿನ್ನಬೇಕು. ಇನ್ನು ಮಕ್ಕಳು ಅಂದರೆ ಗೊತ್ತಲ್ವಾ, ಕವರಲ್ಲಿ ಇದ್ದಂಗೆ ತೊಗೊಂಡು ತಿನ್ನೋ ಥರ ಇಷ್ಟ ಆದರೆ, ಅದಕ್ಕೆ ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟೆ. ಇನ್ನು ಪಾಪುಗೆ ಫೋಟೋಶೂಟ್ ಮಾಡಬೇಕಿತ್ತು, ಹುಷಾರಿರಲಿಲ್ಲ ಅಲ್ವಾ ಲಾಸ್ಟ್ ವೀಕ್ಸ್ ಅಂತ. 1 week ಲೇಟ್ ಆಯಿತು ಮಾಡೋದು. 4 to 5 months 4 ಕಂಪ್ಲೀಟಾಗಿ 5 months ಇದು ಫೋಟೋಶೂಟ್ ಮಾಡಿಕೊಂಡೆ. ಅದಕ್ಕೆ ನನಗೆ ಇದ್ದಿದ್ದು ಶಿವರಾತ್ರಿ ಹಬ್ಬ ಥೀಮಲ್ಲಿ ಮಾಡಬೇಕು ಅಂತ. ಅದು ಸ್ವಲ್ಪ ಮಾಡೋಕ್ಕಾಗಲಿಲ್ಲ. ನಾವು ನಾನ್ ವೆಜ್ ತಿನ್ನೋದ್ರಿಂದ ನನಗೆ ಅದು ನಾನು ಮಾಡೋದಕ್ಕೆ, ನಮ್ಮ ಮನೇಲಿ ಮಾಡೋದಕ್ಕೆ ಅದು ಇಷ್ಟ ಆಗಲಿಲ್ಲ, ಏನೋ ಮನಸ್ಸು ಒಪ್ಪಲಿಲ್ಲ ಅಷ್ಟೇ. ಅದರಿಂದ ಅದನ್ನು ಡ್ರಾಪ್ ಮಾಡಿದೆ. ಮತ್ತು ವ್ಯಾಲೆಂಟೈನ್ಸ್ ಡೇ ಬಂದಿತ್ತು. ವ್ಯಾಲೆಂಟೈನ್ಸ್ ಡೇ ನಮ್ಮದಕ್ಕೂ ಅದಕ್ಕೂ ಏನು ಇದಲ್ಲ ಅಂತ ಅಂದ್ಬಿಟ್ಟು ಪೇಂಟರ್ ಥರ ಮಾಡೋಣ ಅಂತ ಅಂದ್ಕೊಂಡು ಕಲರ್ಫುಲ್ಲಾಗಿ ರೈನ್ಬೋನ ನಾನೇ ಡ್ರಾ ಮಾಡಿಬಿಟ್ಟು ಅರ್ಜೆಂಟಾಗಿ ಮಾಡಿದೆ. ಸರಿ ಅಂದ್ಬಿಟ್ಟು ಇನ್ನು ಅವನ್ನ ಇದ್ರಲ್ಲಿ ಮಾಡೋಣ ಅಂದರೆ ಅವನು 1 ನಿಮಿಷನೂ ಇದರಲ್ಲಿ ಇರ್ತಾನೆ ಇಲ್ಲ, ಉಳ್ಕೊಳ್ತಾ ಇರ್ತಾನೆ.
ಅಂತ ಅಂದರೆ ಈ ಏನು ಒಟ್ಮ ಕಡೆ ಉಳ್ಕೊಂತಾರಲ್ಲ, ನಾವು ಉಳ್ಕೊಳ್ಳೋದು ಅಂತ ಅಂತೀವಿ. ಉಳ್ಕೊಳ್ಳೋ ಟೈಮಲ್ಲಿ ಮಾಡಕ್ಕೆ ಹೋದ್ರೆ ಕಷ್ಟ ಸ್ವಲ್ಪ ಮಕ್ಳದು ಫೋಟೋ ಶೂಟ್ಗೆಲ್ಲ. ಇನ್ನು ನಾನು ಇಲ್ಲಿ ಮಾಡಿ ಒಂದೇ ನಿಮಿಷದಲ್ಲಾಗಲೇ ಉಳ್ಕೊಂಡು ಹಾಳು ಮಾಡಿಬಿಡ್ತಾನೆ. ಈ ಲಾಸ್ಟ್ ಮಂತ್ ಇದರಲ್ಲೇ ಅಷ್ಟರಲ್ಲಾಗಲೇ ಉಳ್ಕೊತಿದ್ದ. ಆ ಫೋಟೋದ್ರಲ್ಲೇ ನನಗೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದ. ಒಂದೇ ಒಂದು ಕ್ಷಣದಲ್ಲಿ ಫೋಟೋ ತಕ್ಕೊಂಡಿದ್ದ. ಹಂಗೆ ಮಾಡ್ತಾನೆ, ಉಳ್ಕೊಂಬಿಡ್ತಾನೆ ಆ ಕಡೆ ಸೈಡ್ಗೆಲ್ಲಾನು. ಇನ್ನು ಇದಕ್ಕೆ ಕಲರ್ಸ್ನ ಪಕ್ಕದಲ್ಲಿ ಜೋಡಿಸ್ಕೊಂಡು ನೀಟಾಗಿ ನಾನಿಲ್ಲಿ 5ನ ಉಲ್ಟಾ ಮಾಡಿಬಿಟ್ಟೆ. ಅದು 2 ಥರ ಕಾಣಿಸ್ತಾ ಐತೆ ಮಿಸ್ಟೇಕ್ ಆಗಿ. ಅರ್ಜೆಂಟು ಕೆಲಸ ಅಲ್ವಾ, ಕೆಲಸದ್ರಲ್ಲಿ ಅಲ್ಲಿ ಬರ್ಕೊಂಡೆ ನಾನು, ಬಟ್ ಇಲ್ಲಿ ಮಿಸ್ ಆಗಿ ಇಟ್ಟು ಉಲ್ಟಾ ಜೋಡಿಸ್ಬಿಟ್ಟೆ. ಅದೊಂದು ಮಿಸ್ಟೇಕ್ ಆಯಿತು. ಅದಾದಮೇಲೆ ಫೋಟೋನು ಅಷ್ಟೇ, ನಾನು ಅಂದ್ಕೊಂಡಿದ್ದೆ ಅವನ್ನ ಒಟ್ಮ ಕಡೆ ಒಂದು ಮಲಗಿಸ್ಬಿಟ್ಟು ಅಲ್ಲಿ ಅವ್ನು ಡ್ರಾ ಮಾಡೋ ಥರ ಇದನ್ನು ಕೊಟ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪೇಂಟಿಂಗ್ ಬ್ರಷ್ನ ಕೊಟ್ಬಿಟ್ಟು. ಬಟ್ ಅವನು ಏನು ಮಾಡ್ದ ಅಂದರೆ ಅದನ್ನು ಬಾಯಲ್ಲಿ ಇಟ್ಕೊಂಡು ಬಿಡ್ತಿದ್ನಲ್ವ, ಅದಕ್ಕೆ ನನಗೆ ಬ್ರಷ್ ಆಲ್ರೆಡಿ ಯೂಸ್ ಮಾಡಿದ್ದೆ ಹನೀಶ್ ಅಲ್ವಾ, ಅದು ಎಲ್ಲಿ ಇದಾಗುತ್ತೋ ಅನ್ನೋದ್ರಲ್ಲಿ ಅರ್ಜೆಂಟಲ್ಲಿ ಅದೊಂದು ಫೋಟೋ ತಕ್ಕೊಳಕ್ಕಾಗಲಿಲ್ಲ. ಬಟ್ ವಿಡಿಯೋದಲ್ಲಿ ಅವನು ಉಲ್ಟಾ ಆಗಿದ್ದು ಇದೆ, ಅದನ್ನೇ ನಾನು ಸ್ಕ್ರೀನ್ಶಾಟ್ ತಗೊಂಡು ಅದೊಂದು ಫೋಟೋ ಮಾಡ್ಕೊತೀನಿ. ಹಾಗಾಗಿ ಅರ್ಜೆಂಟು. ಮತ್ತು ಅವನು ಹೇಳಿದ ಮಾತು ಕೇಳ್ತಾ ಇಲ್ಲ ನಮ್ಮ ಪಾಪು, ಉಣ್ಕೊತಾನೆ ಫುಲ್ಲು. ಅದರಿಂದ ಅದು ಇದಾಗೋಯ್ತು. ಅನಿ, ನಿಂಗೊಂದು ಸರ್ಪ್ರೈಸ್ ಐತೆ. ಅದೇ ಏನು ಅಂದರೆ ನಿಂಗೆ ಗೊತ್ತು ತಾನೆ, ಅದು ನಾನಂತೂ ಕೊಡಲ್ಲ. ಅದೆಲ್ಲೈತೆ ಅಂತ ಹುಡ್ಕು. ಓ ಅದು ಸರಿ, ನೀನು ದಿನ ನಾನು ಏನಂತ ಹೇಳೋದು ನಿನಗೆ, ಸಂಜೆ ಆದ್ಮೇಲೆ ಮುಖ ತೊಳೆದ್ಬಿಟ್ಟು ದೇವ್ರಿಗೆ ಕೈ ಮುಗಿಂತ ತಾನೆ. ದೇವ್ರಿಗೆ ಕೈ ಮುಗ್ದಾ? ದಿನ ಹೇಳ್ಬೇಕಾ ನಿನಗೆ? ಎದೋಗಿ ಮುಗಿ. ಓ, ಫಸ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಕುತ್ಕೊಂಡು ಓದ್ಕೊ ಅಂತ ಹೇಳೋದು ಅಣ್ಣಂಗೆ. ಏಯ್ ಬಾಯಿಲಿ, ಫಸ್ಟ್ ದೇವ್ರಿಗೆ ಕೈ ಮುಗಿ. ಕೈ ಮುಗಿ ಎಂದೆ. ನೀಟಾಗಿ ದೇವ್ರ ಹತ್ರ ಕೇಳ್ಕೊಳ್ಳೋ, ಕೈ ಮುಗ್ದು ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ಕೊಳ್ಳೋ. ಕೇಳ್ದಾ? ಏನಕ್ಕೆ ಗೊತ್ತಾಗ್ಲಿಲ್ಲ ನಿಂಗೆ? ನಾಟಕ ಆಡ್ಬೇಡ. ಸರ್ಪ್ರೈಸ್ ಆಗಲಿಲ್ವೇನೋ? ಖುಷಿ ಆಗಲಿಲ್ವೇನೋ? ಮತ್ತೆ ಏನು ಶಾಕ್ ಕೊಡು ಒಂಚೂರು. ಹ್ಞೂ ಅಂತ ಏನು ಗೊತ್ತಿಲ್ವ ನಿಂಗೆ? ನೋಡ್ಬಿಟ್ಟು ಸುಮ್ಮನೆ ಆಗೋದೇನಾ? ಯಾರು ತಂದಿದ್ದು, ಯಾವಾಗ ತಂದಿದ್ದು, ಎಲ್ಲಿಂದ ಬಂತು, ಏನಾದರೂ ಕೇಳು. ಇವಾಗ ತಂದುಬಿಟ್ಟಿದ್ದೀನಿ ಹೋಗಿ ಅಂಗಡಿಗೆ ಅಲ್ವಾ. ನಿನ್ನ ಖುಷಿ ಆಗಲಿ ಅಂತ ನಾನು ಸರ್ಪ್ರೈಸ್ ಕೊಟ್ಟರೆ ನಿನ್ಗೇನು ಒಂಚೂರು ಖುಷಿನೇ ಆಗಲ್ಲ. ಮತ್ತೆ ಹೋಗು. ಪಾಪದು ಫೋಟೋ ಈ ಥರ ಬಂತು, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಅನೀಶಲ್ಲ ಆಡಿಸ್ತಾ ಇದ್ದ, ಅವನು ಉಳ್ಕೊಬಾರ್ದು ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಅಂತ. ಹಂಗೂ ಅವನು ಒಂದು ಕ್ಷಣ ಇದ್ದಿದ್ದೇ ಹೆಚ್ಚು, ಅಷ್ಟರಲ್ಲಿ ಫೋಟೋಸ್ ತಗೊಂಡ್ಬಿಟ್ಟೆ ಪಟ ಅಂತ. ಇನ್ನು ಅನೀಶಿಗೆ ಯಾಕೆ ಅಂದರೆ ಆ ಥರ ಬೈದಿ ನಾನು ಅಲ್ಲಿ ತಗಿಲಿ ಇದೆ ಅಂತ ಒಂದು ಸುಮ್ಮನೆ ರೇಗಿ ಏನೋ ಬೈಯೋ ಥರ ಆ್ಯಕ್ಟ್ ಮಾಡಿದೆ ಅಷ್ಟೇ, ರಿಯಲ್ ಆಗಿ ಬೈದಿದ್ದಲ್ಲ ಅದು. ಅಲ್ಲಿ ಹೋಗ್ಲಿ ಅನ್ನೋದಕ್ಕೋಸ್ಕರ. ಇನ್ನು ಅವ್ನಿಗೇನಕ್ಕೆ ಸರ್ಪ್ರೈಸ್ ಕೊಡ್ತೀನಿ ಅಂದರೆ, ಪಾಪುಗೆ ಇದೆಲ್ಲ ಮಾಡ್ಬೇಕಾದ್ರೆ ಅವ್ನಿಗೊಂದು ಫೀಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಪೆನ್ಸಿಲ್ ಇಟ್ಟಿದ್ದು ಎತ್ಕೊಂಡ್ಬಿಟ್ಟ ಅಂತ ಅವನು ಕಣ್ಣಾಗ ಬಾಯಿಗೆ ಇಟ್ಕೊತಾನೆ ಅಂತ ಪಟಕಂತ ಕಿತ್ಕೊಂಡ. ಇನ್ನು ಅನೀಶಿಗೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತೀನಲ್ಲ, ಈ ಥರ ನಾನು ಮಾಡಬೇಕು ಅಂದ್ಕೊಂಡಿದ್ನ ಅವನು ಅಲ್ಲಿ ಇಡ್ತೀನಲ್ಲ ವಾಷಿಂಗಲ್ಲಿ, ಮಮ್ಮಿ ಮಾಡ್ಲಾ ಅಂತ, ನೀನು ಕೆಲಸ ಆಯ್ತಲ್ವಾ ನೀನು ಮಾಡ್ಕೊ, ನಾನು ಮಾಡ್ಕೊತೀನಿ ಅಂತಾನೆ. ಇನ್ನು ಊಟಕ್ಕೂ ಅಷ್ಟೇ, ನಾನು ಊಟ ಹಾಕ್ಕೊಂಡು ತಿಂತೀನಿ ಮಮ್ಮಿ, ನೀನೇನು ಹಾಕ್ಕೊಡ್ಬೇಡ, ನಿನ್ನ ಪಾಪನ ಎತ್ಕೊ ಹೋಗು ಮಲಗಿಸು ಅಂತ ಹೇಳ್ತಾನೆ. ಅದು ಚಿಕ್ಕದು ನನಗೆ ಖುಷಿ ಕೊಡುತ್ತೆ, ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ. ಮತ್ತೆ ಸಾಕ್ಸಾ? ಅದನ್ನ ಒಣಗಾಕ್ಬಿಟ್ಟು ಬಂದ್ಬಿಡು. ಚೆನ್ನಾಗಿ ಕಾಣಿಸ್ತೈತಿ, ಚೆನ್ನಾಗಿ ಒಗ್ದಿದ್ದೀರ. ಎಡ್ಕತ್ತ ಒಣಗಾಕಕ್ಕೆ? ಕ್ಲಿಪ್ ಹಾಕ್ಬೇಕಲ್ಲ, ಕ್ಲಿಪ್ ಹಾಕಕ್ಕೂ ಆಗುತ್ತಾ? ಅಲ್ಲೇ ಹಾಕ. ತಕ್ಕೊಡ್ತೀನಿ ಬಾಯಿಲಿ. ಎಡ್ಕತ್ತಾ? ಮೊದಲೇ ಎಡಕ್ತಿರ್ಲಿಲ್ಲ, ಈಗ ಎಡ್ಕತ್ತೆ.
ಸಾಕ್ಸ್ ಈಗ ಥರ್ಸ್ಡೇ ಏನು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಯಾವ್ದು ಇಷ್ಟ ನನಗ ಫ್ರೈಡೇ ಯಾವ್ದು ಇಷ್ಟ ನನಗ ಯಾವ್ದು ಯಾಕೆ ಹೇಳು ಟ್ಯೂಸ್ಡೇ ಟ್ಯೂಸ್ಡೇ ಫಸ್ಟ್ ಯಾಕಂದ್ರೆ ಟ್ಯೂಸ್ಡೇ ಹಾಕೊಂಡು ನಾನೇನೋ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ಹಂಗಾರೆ ಫ್ರೈಡೇ ಇಷ್ಟ ಏಯ್ ಯಾವುದೋ ಒಂದು ಮಾಡು ಎಲ್ಲ ಒಂದೇ ಅಲ್ವಾ. ಇದೇ ಫಸ್ಟ್ ಟೈಮ್ ಅವ್ನು ಸಾಕ್ಸ್ ವಾಶ್ ಮಾಡ್ತಾ ಇರೋದು. ನಾನು ಇಟ್ಟಿದ್ದೆ ನಾನು ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಮಮ್ಮಿ ಅಂತ ಅವನು ವಾಶ್ ಮಾಡೋಕ್ಕೆ ಇದು ಮಾಡ್ದ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.